स्वार्थव्यपाश्रित्य येऽपि स्युः पापयोनयः स्त्रियो वैश्यास्तथा शूद्राः तेऽपि यान्ति परां गतिम्. ಯಾರು ನನ್ನನ್ನೇ ಆರಾಧ್ಯವಾಗಿ ಅರಿತು ಪೂಜಿಸ್ತಾ ಇರ್ತಾರೋ ಅವರು ಎಂಥದ್ದೇ ಕ್ರೂರಿಯಾಗಿರಲಿ, ಅವರು ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ, ಅಥವಾ ಯಾವುದೇ ರೀತಿಯಾದ ವ್ಯಾಪಾರಿಯೇ ಆಗಲಿ, ಇಲ್ಲ ಬೇರೆಯವರ ಸೇವೆಯಲ್ಲಿ ತೊಡಗಿರುವಂತಹ ಮನುಷ್ಯರೇ ಆಗಿರಲಿ, ಎಲ್ಲರೂ ಕೂಡ ಅತ್ಯುನ್ನತವಾದ ಪರಮೋತ್ತರವಾದ ನನ್ನನ್ನೇ ಬಂದು ಸೇರ್ತಾರೆ. ಇಲ್ಲಿ ಹೆಣ್ಣು ಮತ್ತೆ ಬೇರೆಯವರ ಸೇವೆಯನ್ನು ನಿರತರವಾಗಿ ಮಾಡುವವರು ಅಂತ ಸಪರೇಟ್ ಆಗಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ನೀವು ಕೇಳ್ಬೋದು. ನಮ್ಮ ವೇದಶಾಸ್ತ್ರಗಳ ಅನುಸಾರವಾಗಿ ಸ್ತ್ರೀಯಾಗಿ ಅಥವಾ ಬೇರೆಯವರ ಸೇವೆಯಲ್ಲಿ ಅನುಗುಣವಾಗಿರ್ತಾರೋ ಅವರು ಅವರ ಕರ್ಮ ಫಲದ ಅಂದರೆ ಅವರು ನಿರತರವಾಗಿ ಕೆಲಸದಲ್ಲೇ ಅವರ ಕಾಲವನ್ನು ಕಳೆಯೋದ್ರಿಂದ ಅವರು ಮೋಕ್ಷವನ್ನೇ ಸೇರ್ತಾರೆ, ಬಾಕಿಯವರಿಗೆ ಆಚಾರವನ್ನು ಜಾಸ್ತಿ ಪಾಲಿಸಬೇಕಾಗತ್ತೆ ಅಂತ ನಮ್ಮ ಹಿರಿಯರು ಅದನ್ನು ವಿಸ್ತರಿಸಿದ್ದಾರೆ.